ವೀಕ್ಷಕರೇ, $20 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ಹೊಂದಿರೋ ಜಿಮ್ ಬಿಸ್ನೆಸ್ ವಾರ್ಷಿಕವಾಗಿ 10 ರಿಂದ 15 ಲಕ್ಷದವರೆಗೆ ಟರ್ನ್ ಓವರ್ ತಂದುಕೊಡುತ್ತೆ. ಈಗೆಲ್ಲ ಜನರು ಹೆಲ್ತ್ ಮತ್ತೆ ಫಿಟ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದಾನೇ ಜಿಮ್ ಬಿಸ್ನೆಸ್ಗೆ ಒಳ್ಳೆ ಡಿಮಾಂಡ್ ಇದೆ. ಜಿಮ್ ಪ್ರತಿಯೊಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ನ ಒಂದು ಪಾರ್ಟ್ ಆಗಿಬಿಟ್ಟಿದೆ. ಹಾಗಂತ ಇರೋರೆಲ್ಲರೂ ಜಿಮ್ಗೆ ಹೋಗ್ತಾರೆ ಅಂತಲ್ಲ, 100ರಲ್ಲಿ ಒಂದು 70% ಅಂತೂ ಎಲ್ಲರೂ ಹೋಗ್ತಾರೆ. ಕೆಲವರು ಬಾಡಿ ಬಿಲ್ಡಿಂಗ್ಗೆ ಅಂತ ಹೋದರೆ, ಕೆಲವರು ಫಿಟ್ನೆಸ್ಗೆ ಅಂತ ಹೋಗ್ತಾರೆ, ಪ್ಯಾಷನ್ಗೆ ಅಂತ ಜಿಮ್ಗೆ ಹೋಗೋರು ಕೂಡ ಇದ್ದಾರೆ. ಜಿಮ್ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಎಲ್ಲಾ ಬಿಸ್ನೆಸ್ ತರ ಮಾರ್ಕೆಟ್ ರಿಸರ್ಚ್ ಅನ್ನ ಮಾಡ್ಕೊಳ್ಬೇಕು. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋ ಲೊಕೇಶನ್ ನಲ್ಲಿ ಎಷ್ಟು ಜಿಮ್ ಇದೆ, ಅವರ ಮೆಂಬರ್ಶಿಪ್ ಚಾರ್ಜ್ ಎಷ್ಟು, ಸರ್ವಿಸಸ್ ಏನೇನಿದೆ, ಜಿಮ್ ಇಕ್ವಿಪ್ಮೆಂಟ್ಸ್ ಏನೇನು ಇಟ್ಟಿದ್ದಾರೆ, ಹೀಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಂದು ಬಿಸ್ನೆಸ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಮತ್ತೆ ಈ ಬಿಸ್ನೆಸ್ ಹಾಕೋದಕ್ಕೆ ಜಾಗ ಬೇಕಲ್ಲ, ಸೊ ರೆಂಟ್ಗೆ ತಗೊಳ್ಬಹುದು. ಕಮರ್ಷಿಯಲ್ ಏರಿಯಾಗಳಲ್ಲಿ ಆದ್ರೆ ಬೆಸ್ಟ್. ಸ್ಪೇಸ್ ತಗೊಂಡ್ಮೇಲೆ ಎಲೆಕ್ಟ್ರಿಸಿಟಿ, ಜಿಮ್ ಥೀಮ್, ಮ್ಯೂಸಿಕ್ ಎಲ್ಲ ಸೆಟಪ್ ಮಾಡ್ಕೊಳ್ಬೇಕು. ಥ್ರೆಡ್ಮಿಲ್, ಎಲಿಪ್ಟಿಕಲ್ ಅಂಡ್ ಕ್ರಾಸ್ ಟ್ರೈನರ್, ಎಕ್ಸರ್ಸೈಸ್ ಬೈಕ್, ರೋವಿಂಗ್ ಮಷಿನ್, ಸ್ಪಿನ್ ಬೈಕ್, ಟ್ರಂಪ್ಲೈನ್, ಜಿಮ್ ಬೆಂಚ್, ವೈಟ್ ಬಾರ್, ಡೀಪ್ ಬಾರ್ ಮತ್ತೆ ಕೆಟಲ್, ಹೀಗೆ ಎಲ್ಲ ಜಿಮ್ ಇಕ್ವಿಪ್ಮೆಂಟ್ಸ್ ಗಳನ್ನ ಇಡಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಇಕ್ವಿಪ್ಮೆಂಟ್ಸ್ ಗಳನ್ನ ಇಡಬೇಕು, ಸೊ ದಟ್ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡಬಹುದು. ಜೊತೆಗೆ ನೀವು ಕೆಲವು ಫೆಸಿಲಿಟಿಗಳನ್ನ ಇಡಬಹುದು. ಜಿಮ್ಗೆ ಬರೋರಿಗೆ ಲೆಮನೇಟ್, ವಾಟರ್ ಮೆಲನ್ ಜ್ಯೂಸ್, AC ಹಾಕ್ಸೋದು ಇವೆಲ್ಲ ಆಪ್ಷನಲ್ ಆಗಿರುತ್ತೆ. ಹಾಗೆ ಇದು ನಿಮ್ಮ ಬಜೆಟ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಇನ್ನು ಜಿಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರೇಡ್ ಲೈಸೆನ್ಸ್ ಅಂತೂ ಬೇಕೇ ಬೇಕು. ಜೊತೆಗೆ GST ರಿಜಿಸ್ಟ್ರೇಷನ್, ಹಾಗೆ ನಿಮ್ಮ ಬಿಸ್ನೆಸ್ ಲೊಕೇಶನ್ ಹತ್ರ ಇರೋ ಪೊಲೀಸ್ ಸ್ಟೇಷನ್ ಇಂದ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಜಿಮ್ ಡಾಕ್ಯುಮೆಂಟೇಶನ್ ಸೆಟಪ್ ಎಲ್ಲ ಆದ್ಮೇಲೆ ಕ್ಲೈಂಟ್ಸ್ ಬರಬೇಕಲ್ಲ, ಸೊ ಇಲ್ಲೇ ಮಾರ್ಕೆಟಿಂಗ್ ವರ್ಕ್ ಆಗೋದು. ನಿಮ್ಮ ಜಿಮ್ ಬಿಸ್ನೆಸ್ ಅನ್ನ ಗೂಗಲ್ ಮ್ಯಾಪ್ ನಲ್ಲಿ ರಿಜಿಸ್ಟರ್ ಮಾಡಿಸಬೇಕು. ನಿಮ್ಮ ಲೊಕೇಶನ್ಗೆ ಹತ್ರ ಇರೋರು ಯಾರು ಸರ್ಚ್ ಮಾಡಿದ್ರು ನಿಮ್ಮ ಬಿಸ್ನೆಸ್ ಅಲ್ಲಿ ಶೋ ಆಗಬೇಕು. ಹಾಗೆ ಬ್ರ್ಯಾಂಡಿಂಗ್ ಗೋಸ್ಕರ ಒಂದು ಲೋಗೋನ ಮಾಡಿಸಬೇಕು. ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆದ್ಮೇಲೆ ಫ್ರಾಂಚೈಸಿಯನ್ನು ಕೂಡ ಶುರು ಮಾಡಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ರೆಗ್ಯುಲರ್ ಆಕ್ಟಿವ್ ಇದ್ರೆ ಅಲ್ಲಿಂದ ಕೂಡ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡಬಹುದು. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಸ್ಪೇಸ್ ರೆಂಟ್, ಎಲೆಕ್ಟ್ರಿಸಿಟಿ, ಫೆಸಿಲಿಟೀಸ್, ಇಕ್ವಿಪ್ಮೆಂಟ್ಸ್ ಎಲ್ಲ ಸೇರಿ ಮಿನಿಮಮ್ ಒಂದು 10 ಲಕ್ಷ ಬೇಕಾಗುತ್ತೆ. ಅಥವಾ ಜಾಸ್ತಿ ಇಕ್ವಿಪ್ಮೆಂಟ್ಗಳು ಸ್ಟ್ಯಾಂಡರ್ಡ್ ಸರ್ವಿಸ್ ಕೊಡ್ತೀರಿ ಅಂತ ಆದ್ರೆ ಅದು 3 ಕೋಟಿವರೆಗೂ ಹೋಗಬಹುದು. ಎಲ್ಲ ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್. ಇನ್ವೆಸ್ಟ್ಮೆಂಟ್ಗೆ ಲೋನ್ ಸಿಗುತ್ತೆ ಬ್ಯಾಂಕ್ ನಲ್ಲಿ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡೋದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಜಿಮ್ ನಲ್ಲಿ ಸರ್ಟಿಫೈಡ್ ಟ್ರೈನರ್ಸ್ ನ ಇಟ್ಟು ಸ್ಟಾರ್ಟ್ ಮಾಡಿದ್ರೆ ಬೆಟರ್. ಜಿಮ್ ಪ್ಯಾಕೇಜ್ ಗಳಲ್ಲಿ ಮೆಂಬರ್ಶಿಪ್, ಪೇ ಪರ್ ವಿಸಿಟ್, ಕಸ್ಟಮ್ ಪ್ಲಾನ್, ಈ ಎಲ್ಲ ಆಪ್ಷನ್ ಗಳನ್ನ ಇಡಬೇಕಾಗುತ್ತೆ. ಈ ಎಲ್ಲ ಪ್ಲಾನ್ ಗಳ ಪ್ರೈಸ್ ಮೇಲೆ ನಿಮ್ಮ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಮೀಡಿಯಂ ಅಂದ್ರೆ ₹500 ಪ್ಯಾಕೇಜ್, ಸ್ಟ್ಯಾಂಡರ್ಡ್ ಅಂದ್ರೆ 1000 ರಿಂದ 5000 ಇಡಬಹುದು. ಕಾಮನ್ ಆಗಿ ಜಿಮ್ ಬಿಸ್ನೆಸ್ ಗಳು 10 ರಿಂದ 15 ಲಕ್ಷ ಆನ್ಯುವಲ್ ಟರ್ನ್ ಓವರ್ ಮಾಡುತ್ತೆ. ಫೆಸಿಲಿಟಿಯನ್ನು ಸರಿಯಾಗಿ ಇಟ್ಟು ಮಾರ್ಕೆಟಿಂಗ್ ನೆಲ್ಲ ಎಫೆಕ್ಟಿವ್ ಆಗಿ ಮಾಡಿದ್ರೆ ಒಳ್ಳೆ ಲಾಭವನ್ನೇ ಈ ಬಿಸ್ನೆಸ್ ನಲ್ಲಿ ಮಾಡಬಹುದು. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು.